ಕಿಕ್ಕೇರಿ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮುಚ್ಚಿದ ಜೈ ಹಿಂದ್ ನಾಗಣ್ಣ ಸಾರ್ವಜನಿಕರಿಂದ ಮೆಚ್ಚುಗೆ. ಕಿಕ್ಕೇರಿ ಮೈಸೂರು ಅರಸೀಕೆರೆ ಮುಖ್ಯ ರಸ್ತೆಯ ಕಿಕ್ಕೇರಿ ಭಾಗದಲ್ಲಿ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ದೀರ್ಘಕಾಲದಿಂದ ತೊಂದರೆ ಅನುಭವಿಸುತ್ತಿದ್ದರು. ಮಳೆಗಾಲದಲ್ಲಿ ಗುಂಡಿಗಳು ನೀರಿನಿಂದ ತುಂಬಿ ಅಪಘಾತಗಳಿಗೆ ಕಾರಣವಾಗುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ಸಂಸ್ಥಾಪಕರಾದ ಜೈಹಿಂದ್ ನಾಗಣ್ಣ ಅವರು ಸಮಾಜಮುಖಿ ಸೇವೆಯ ಭಾಗವಾಗಿ ಸ್ವಯಂ ಪ್ರೇರಿತರಾಗಿ ಗುಂಡಿ ಮುಚ್ಚುವ ಕಾರ್ಯ ಕೈಗೊಂಡರು. ಸಮಾಜ ಹಿತಕ್ಕಾಗಿ ನಡೆದ ಈ ಕಾರ್ಯ ಸ್ಥಳೀಯರಲ್ಲಿ ಸಂತೋಷದ ಅಲೆ ಮೂಡಿಸಿದ್ದು, ಸರ್ಕಾರದ ಗಮನಕ್ಕೆ ಬರದ ಮೊದಲು ಜನರ ಕಷ್ಟವನ್ನು ಮನಗೊಂಡು ಮುಂದೆ ಬಂದಿರುವುದು ಶ್ಲಾಘನೀಯ. ಇಂತಹ ಸೇವಾ ಭಾವನೆ ಇತರರಿಗೂ ಮಾದರಿ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಗುಂಡಿ ಮುಚ್ಚುವ ಕಾರ್ಯದಿಂದ ಮುಖ್ಯ ರಸ್ತೆಯಲ್ಲಿ ಸಂಚಾರ ಸುಗಮಗೊಂಡಿದ್ದು, ವಾಹನ ಸವಾರರು ಹಾಗೂ ಪಾದಚಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಾರ್ವಜನಿಕರ ಸಮಸ್ಯೆ ಪರಿಹಾರದಲ್ಲಿ ನಾಗಣ್ಣ ಅವರ ಹಸ್ತಕ್ಷೇಪ ಗ್ರಾಮೀಣ ಮಟ್ಟದಲ್ಲಿಯೇ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರೇರಣೆಯಾಗುವಂತಿದೆ ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದರು. ಮೈಸೂರು ಚಂದ್ರಾಯಣ ರೋಡಲ್ಲಿದ್ದೀವಿ. ಇಲ್ಲಿ ಏನು ಹಳೆ ಕಿಕ್ಕೇರಿ ಹಳೆ ಆಸ್ಪತ್ರೆ ಮುಂಭಾಗ ತುಂಬ ಹಳ್ಳ ಬಿದ್ದಿತ್ತು. ಹಲವಾರು ಸಾವು ನೋವುಗಳು ಸಂಭವಿಸಿದ್ರು. ದಿವಸ ನಾವು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಿಂದ ಯಾಕೆ ಕಾರಣ ಏನಂತಂದರೆ, ಕಷ್ಟದಲ್ಲಿ ಸಹಾಯ ಮಾಡಿದ್ರೆ ನಾವು ನೆನ್ಕೋಬೇಕು. ಪುಣ್ಯಾತ್ಮರು ನಮ್ಮ ಎರಡಾಶ್ರಮಕ್ಕೂ ಚಂದ್ರಾಯಣ ಮತ್ತು ಕೇರ್ಪೇಟೆ ಎರಡಾಶ್ರಮಕ್ಕೂ ಸಹ ನಮಗೆ ತುಂಬ ಸಹಾಯ ಮಾಡೋಕ್ಕೆ ಇಲ್ಲಿಂದ ಏನು ದಾನಿಗಳು ಬರ್ತಾ ಇರ್ತಾರೆ, ಪುಣ್ಯಾತ್ಮರು ಬರ್ತಾ ಇರ್ತಾರೆ. ಒಂದು ಅನ್ನದ ಋಣ ತೀರಿಸಲಿಕ್ಕೆ ನಾವು ಇವತ್ತು ಅನ್ನದ ಋಣ ತೀರಿಸಲಿಕ್ಕೋಸ್ಕರ ಒಂದು ಗುಂಡಿ ಮುಚ್ಚೋ ಅಭಿಯಾನ ಮಾಡ್ತಿದ್ದೀನಿ. ತುಂಬ ಕಡೆ ಏನು ಗದ್ದಾಳ ಇರ್ಬೋದು, ಮಂಡಕ್ನಲ್ಲಿರ್ಬೋದು, ಅಲ್ಲಿ ಪೊಲೀಸ್ ಗ್ರಾಮ ಪಂಚಾಯತಿ ಮುಂದ್ಗಡೆ ತುಂಬ ಇಲ್ಲಿ ಓಟ್ ಮಾತ್ರ ಹಾಕ್ಸಿದ್ರೆ ಇಲ್ಲ, ಕೆಲವರು ಇದ್ದರು ನೋಡಿದ್ರು ಹೋಗ್ತಾರೆ. ತುಂಬ ಅಪಘಾತಗಳಾಗ್ತದೆ. ಯಾತ್ರಾರ್ಥಿಗಳು ಹೋಗ್ತಾ ಇರ್ತಾರೆ. ಇಲ್ಲಿ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಹಲವಾರು ಯಾತ್ರಾರ್ಥಿಗಳು ಈ ಕಡೆ ಗೋರನಾಥ ದೇವಸ್ಥಾನ ಇದೆ, ಚರಗಡಮ್ಮ ದೇವಸ್ಥಾನ ಇದೆ. ಶಂಭು ಕಿಕ್ಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.